ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ, 1 ಅವರಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಸ್ಯಾರಿ ಕಲರು 1 ಎಳೆ, 2, 3, 4, 5, 6 ಒಟ್ಟು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಈ ರೀತಿ ಮೇಲೆ ಕಡೆ ಟಿಪ್ಪಲ್ಲಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ನಾನು 0.75 mm ನೀಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಈಗ ಈ ರೀತಿ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ 2.5 ಅಲ್ಲೂ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಈಗ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ, ಪಲ್ಲು ಸೈಡಿಂದ. ಅದು ಕರೆಕ್ಟ್ ಸೈಡು, ಇದು ರಾಂಗ್ ಸೈಡ್ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈಗ ರಾಂಗ್ ಸೈಡ್ ಹಾಸಿ ಹಿಂದೆಗಡೆ ಹಾಸಿ ದಾರನ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಆ ಟಿಪ್ಪು ಮುಂದೆಗಡೆ ಬರಬೇಕು ನೀಡಲು. ಈಗ ಸ್ಯಾರಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ದಾರನ ತೊಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಗಂಟು ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಬೇಕಾಗತ್ತೆ. ಅಥವಾ ನೀವು ಮಾಮೂಲಿ ಗಂಟು ಹಾಕ್ಕೊಳ್ತೀನಿ ಅಂದ್ರೂ ಆ ರೀತಿನೂ ಬೇಕಾದ್ರೆ ಮಾಡ್ಕೊಳ್ಬೋದು. ಇದು ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ. ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ಸ್ ಹಾಕೊಂಡ್ಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಲೂಸು ಮಾಡ್ಕೊಳ್ಬೇಡಿ, ಜಾಸ್ತಿ ಟೈಟು ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, 6 ಎಳೆ ಸಮೇತನೂ ನನಗೆ ಸಿಗ್ತಾ ಇದೆ. ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆರ್ಚು ಕ್ರೂಚ್ಗೆ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ದಾರ ಮೇಲ್ ಮಾಡಿಬಿಟ್ಟು ನಾನು ಏನು 3 mm ಬೀಡ್ಸ್ ತೋರಿಸಿದೆ ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡಿ ದಾರಕ್ಕೂ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೀಡ್ ಲಾಕ್ ಮಾಡಿ ಆಯಿತು. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕಾಗತ್ತೆ. ಈ ರೀತಿ ಕ್ರಾಸ್ ಆಗಿ ಸ್ಲ್ಯಾಂಟಿಂಗ್ ಆಗಿ ನೀಡಲ್ಲಿ ಇಟ್ಬಿಟ್ಟು ಒಂದು ಚೂರು ಒಂದು 1/4 ಇಂಚ್ ಅಂತೀವಲ್ಲ, ಅದಕ್ಕಿಂತ ಕಡಿಮೆನೆ ಅದು ಸ್ವಲ್ಪ ಅಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಡಬಲ್ ಕ್ರೋಶಾ ಸ್ವಲ್ಪ ಎಳ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿಂದ 2 ಚೈನ್ಸ್ ಹಾಕೊಂಡಿದ್ದೀನಿ. 2 ಚೈನ್ಸ್ ಹಾಕಿ ಆದಮೇಲೆ ದಾರನ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಮತ್ತೆ 3 mm ಬೀಡ್ಸೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಹೇಳಿದ್ದು, ನೀವು ಸ್ವಲ್ಪ ದಪ್ಪ ಬೀಡ್ ಯೂಸ್ ಮಾಡಿಕೊಂಡು ಬೇಕಾದ್ರೆ ಮಾಡ್ಕೊಳ್ಬೋದು, ಅಥವಾ ಇನ್ನೂ ಸ್ವಲ್ಪ ಸಣ್ಣ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿಕೊಂಡೆ, ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶಾ ಏನು ಮಾಡ್ಕೊಂಡಿದ್ದೀನಿ ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶಾನೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 1 ಡಬಲ್ ಕ್ರೋಶಾ ಮಾಡಿ ಆಯಿತು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಡಬಲ್ ಕ್ರೋಶಾ ಒಳಗಡೆ ದಾರ ಹೋಗಿದ್ದು ತೊಗೊಂಡು ಬಂದು 2ಕ್ಕೆ 1 ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಅದು ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶಾ ಮಾಡ್ಕೊಳ್ಳೋವಾಗ ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡಿರಿ. ನಿಮಗೆ ಡಿಸೈನ್ ಯಾವ ರೀತಿ ಬೇಕು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿ ಎಳ್ಕೊಳ್ಬೇಕಾ ಅಥವಾ ಚಿಕ್ಕದಾಗಿ ಎಳ್ಕೊಬೇಕಾ ಅನ್ನೋದು. ನಾನಿಲ್ಲಿ ಸ್ವಲ್ಪ ಪುಟಾಣಿಯಾಗೆ ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ತಾ ಇರೋದ್ರಿಂದ ಮೀಡಿಯಮ್ ಆಗಿ ಸ್ವಲ್ಪ ಜಾಸ್ತಿ ಲೆಂತಲ್ಲಿ ಡಬಲ್ ಕ್ರೋಶಾ ಎಳ್ಕೊಂಡಿಲ್ಲ, ಮೀಡಿಯಮ್ ಆಗಿ ಎಳ್ಕೊಂಡಿದ್ದೀನಿ. ಅದು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಬಿಗಿನರ್ಸ್ ಅಂತೂ ಆರಾಮಾಗಿ ಕಲಿಬೋದು ಫ್ರೆಂಡ್ಸ್. ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಆರಾಮಾಗಿ ನೋಡಿ ನೀವು ಕಲಿಬೋದು. ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ತು ಅಂತಂದರೆ ನೀವು ಆರಾಮಾಗೆ ಕಲಿಬೋದು ಅಂತ ಅರ್ಥ. ಈಗ ನೋಡಿ, ನಾನು ಡಬಲ್ ಕ್ರೋಶಾ ಗ್ಯಾಪಲ್ಲಿ ಒಟ್ಟು ಎಷ್ಟು ಹಿಡಿಯುತ್ತೋ ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಡಬಲ್ ಕ್ರೋಶಾ ಒಂದೇ ಸಮ ಬರಬೇಕು ನೋಡಿ. 1 ಡಬಲ್ ಕ್ರೋಶಾ, 2, 3, 4, 5, 6 ಒಟ್ಟು 6 ಡಬಲ್ ಕ್ರೋಶಾ ಮಾಡಿ ಆಯಿತು. ಇನ್ನು ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಆರ್ಚು, ಪುಟಾಣಿಯಾಗೆ ಮಾಡ್ಕೊಳ್ತಾ ಇರೋದು. ಚೂರು ಒಂದೇ ಒಂದು ಜಾಸ್ತಿ ಸೇರಿಸಿದ್ರೆ ಪರವಾಗಿಲ್ಲ, ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 7 ಡಬಲ್ ಕ್ರೋಶಾ ಮಾಡಿ ಸ್ಯಾರಿಗೆ ನೋಡಿ ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಅದಕ್ಕೆ ಈಸಿಯಾಗಿ ಸಿಕ್ಬಿಡುತ್ತೆ. ನಾವೇನು ಅಳತೆ ಮಾಡಬೇಕು ಅನ್ನೋದಿರಲ್ಲ. ಅಲ್ಲಿ ಡಬಲ್ ಕ್ರೋಶಾ ಎಂಡ್ ಆಗ್ತಾನೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ.
ಈಗ ದಾರ ಮೇಲ್ ಮಾಡಿ 3 mm ಬೀಡ್ಸ್ ಏನು ತೋರಿಸ್ತೆ ಅದನ್ನು ನೀಡಲ್ಗೆ ಇನ್ಸರ್ಟ್ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬೀಡ್ ಲಾಕ್ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ನೋಡಿ ಅಷ್ಟೇ ಗ್ಯಾಪಲ್ಲಿ ಈ ಸೆಕೆಂಡ್ ಆರ್ಚ್ನು ಅಷ್ಟೇ ಗ್ಯಾಪಲ್ಲೇ ಎಳ್ಕೊಳ್ಬೇಕಾಗುತ್ತೆ ಡಬಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಸೆಕೆಂಡಲ್ಲಿ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳೋದು ಆ ರೀತಿ ಎಲ್ಲ ಮಾಡಬೇಡಿ, ಫಿನಿಶಿಂಗ್ ಅನ್ನೋದು ಬರಲ್ಲ. ಅದು ಗ್ಯಾಪ್ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ನೀವು ಹಾಕೋವಾಗ, ಅದು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿ ಡಬಲ್ ಕ್ರೋಶ ಮಾಡಿ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು 3 mm ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2ಕ್ಕೆ ಬಂದು ಮತ್ತೆ ಇನ್ನೆರಡಕ್ಕೆ ಬಂದ್ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ ಬಂದು ಮತ್ತೆ ಇನ್ನೆರಡಕ್ಕೆ ಬಂದ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ ಬಂದು ನೋಡಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ನೀವು. ಅದು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚು ಕೈಗೆ ಸಿಗೋದು ಕಷ್ಟ, ಅದಕ್ಕೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸಿಂಗ್ ಬಂತು ಅಂತಂದರೆ ನಿಮಗೆ ಕ್ರೋಶ ಹಾಕೋಕ್ಕಾಗೋದು. ನೀವು ಪ್ರಾಕ್ಟೀಸ್ ಮಾಡ್ತು ಅಂತಂದರೆ ನಿಮಗೂ ಯಾರಿಗೂ ಆಗದೆ ಇರೋ ಚಾನ್ಸಸ್ ಏನೂ ಇಲ್ಲ, ಆರಾಮಾಗಿ ಈಸಿಯಾಗಿ ಹಾಕೊಬೋದು. ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್, ಈಸಿಯಾಗಿ ಹಾಕೊಳ್ಬೋದು. ನಾನು ಹೇಳೋ ಮೆಥಡ್ ನೀವು ಫಾಲೋ ಮಾಡ್ತು ಅಂತಂದರೆ ನಿಮ್ಗೆ ಈಸಿಯಾಗಿ ಎಲ್ಲನೂ ಚೆನ್ನಾಗೇ ಬರುತ್ತೆ. ಈಗ ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ, 1 2 3 4 5 6 7 ಒಟ್ಟು ಸ್ಟಾರ್ಟಿಂಗಲ್ಲೂ 7 ಹಾಕೊಂಡಿದ್ನಲ್ವಾ ಡಬಲ್ ಕ್ರೋಶ, ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶ ಹಾಕ್ಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಈಗ ನೀವು ಬೇಕಾದರೆ ಇದು ಎರಡೆರಡು ಒಂದೊಂದು ಕುಚ್ಚು ಬೇಕಾದರೂ ಮಾಡ್ಕೊಳ್ಬೋದು ಆರ್ಚು. ನಾನಿಲ್ಲಿ ಎಕ್ಸ್ಟ್ರಾ ಇನ್ನೊಂದು ಹಾಕೊಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಎಲಿಗೆಂಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಇನ್ನೊಂದ್ಸಲಿ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆಗಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಸೇಮ್ ಗ್ಯಾಪ್, ಎಷ್ಟು ಗ್ಯಾಪ್ ಬಿಟ್ಟಿದ್ವಿ ನಾವು ಫಸ್ಟ್ ಸೆಕೆಂಡ್ಗೆ ಅದೇ ರೀತಿ ಅಷ್ಟೇ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ ಬಂದು ಮತ್ತೆ 2ಕ್ಕೆ ಬಂದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಬೇಕು, ದಾರ ಮೇಲ್ ಮಾಡಬೇಕು, 3 mm ಬೀಡ್ಸ್ ಏನು ತೋರಿಸ್ದೆ ನಾನು ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಇನ್ಸರ್ಟ್ ಮಾಡಿ 6 ಎಳೆ ಸಮೇತನೂ ಬರಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಿಮಗೆ ಇನ್ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆದಾಗ 6 ಎಳೆ ಸಮೇತನೂ ತೊಗೊಳ್ಬೇಕಾಗುತ್ತೆ. ತೆಗೆದ್ಬಿಟ್ಟು ಇನ್ನೊಂದ್ಸತಿ ಹಾಕೊಳ್ಳಿ, ಏನು ಟೈಮ್ ವೇಸ್ಟ್ ಆಗಲ್ಲ. ಚೆನ್ನಾಗಿ ಬರಬೇಕು ಅಷ್ಟೇ, ನಮಗೆ ಔಟ್ಪುಟ್ ಅನ್ನೋದು ಚೆನ್ನಾಗಿ ಬರಬೇಕು. ಅಲ್ಲಿಂದ ಡೈರೆಕ್ಟಾಗಿ ನಾನು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಯಾವ ರೀತಿ ಸ್ಟಾರ್ಟಿಂಗಲ್ಲಿ 7 ಡಬಲ್ ಕ್ರೋಶ ಆರ್ಚ್ ಮಾಡ್ಕೊಂಡಿದ್ವಿ ಸ್ಲ್ಯಾಂಟಿಂಗ್ ಆರ್ಚು, ಇಲ್ಲೂ ಅಷ್ಟೇ ಅದೇ ರೀತಿ ಪ್ರತಿಯೊಂದು ನೀವು ಆರ್ಚ್ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋವಾಗ ಪ್ರತಿಯೊಂದೂ ಎಣ್ಸ್ಕೊಳ್ತಾ ಹಾಕ್ಕೊಳ್ಬೇಕಾಗುತ್ತೆ. ಆವಾಗೇನೆ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ಸ್ಟಾರ್ಟಿಂಗಲ್ಲಿ 7 ಹಾಕೋದು, ಆಮೇಲೆ 6 ಹಾಕೋದು, ಆಮೇಲೆ 8 ಹಾಕೋದು, ಆ ರೀತಿ ಎಲ್ಲ ಮಾಡಬಾರ್ದು. 7 ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು. ನೋಡಿ 1 2 3 4 5 6 7 ಒಟ್ಟು 7 ಡಬಲ್ ಕ್ರೋಶ ಮಾಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮಾಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ, ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ಕುಚ್ಚಿಗೆ ಆ ಕಡೆ ಈ ಕಡೆ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಆರ್ಚ್ ಹಾಕೋವಾಗೆಲ್ಲ ಒಂದೇ ಸತಿ ಸಾಕಾಗತ್ತೆ ಫ್ರೆಂಡ್ಸ್. ಈಗ ನೋಡಿ 5 ಚೈನ್ಸ್ ಹಾಕ್ಕೊಳ್ಬೇಕು. ಅಲ್ಲಿಂದ 2 ಸಲ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬಾರ್ಡ್ರ್ ಹಾಕೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಅದು ಸ್ವಲ್ಪ ದಪ್ಪ ಇರುತ್ತಲ್ವ, ಅದು ನೋಡಿಕೊಂಡು ಹುಷಾರಾಗೆ ಹಾಕ್ಕೊಳ್ಳಿ ನೀವು. ಈಗ ನೋಡಿ ಮತ್ತೆ ದಾರ ಮೇಲ್ ಮಾಡಬೇಕಾಗತ್ತೆ. ನೀಡಲ್ಗೆ ಬೀಡ ಇನ್ಸರ್ಟ್ ಮಾಡಿಕೊಂಡು 6 ಎಳೆ ಸಮೇತಕ್ಕೂ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಗ್ಯಾಪ್ ಅದು ನೋಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ತೊಗೊಂಡಿದ್ವು ಅಂತ ಚೂರು ಗ್ಯಾಪ್ ತೊಗೊಂಡು ಡಬಲ್ ಕ್ರೋಶ ಎಳ್ಕೊಳ್ಬೇಕಾಗುತ್ತೆ. ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಬೇಕು, ಮತ್ತು ದಾರ ಮೇಲ್ ಮಾಡ್ಕೊಳ್ಬೇಕು. 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕೆಳಗಡೆ 3 mm ಯೂಸ್ ಮಾಡಿದ್ದೀನಲ್ವಾ, ನೀವು ಬೇಕಾದ್ರೆ ಬೇರೇನೂ ದಪ್ಪ ಬೀಡ್ಸು ಯೂಸ್ ಮಾಡ್ಕೊಳ್ಬೋದು. ಅದೇ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಇದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಬಟ್ ಸೇಮ್ ಮೆಥಡ್ ಎಲ್ಲ ಒಂದೇ ಫ್ರೆಂಡ್ಸ್. ಅದು ಬೀಡ್ಸ್ ಯೂಸ್ ಮಾಡಿದಾಗ ಅದು ಮೆಥಡ್ ನೀವು ನೋಡ್ಕೊಂಡು ನಾನು ಹೇಳ್ತೀನಿ. ನೆಕ್ಸ್ಟ್ ದಪ್ಪ ಬೀಡ್ಸ್ ಯಾವುದಾದ್ರೂ ಹಾಕ್ದಾಗ ಹೇಳ್ತೀನಿ ನಿಮಗೆ. ಅದೊಂಥರ ಮೆಥಡ್ ಬರುತ್ತೆ, ಅದು ಸ್ವಲ್ಪ ಟ್ರಿಕ್
ಟ್ರಿಕ್ಕಿ ಅನ್ಸ್ಬೋದು, ದಪ್ಪ ಬರುತ್ತೆ ಬೀಡ್ಸು. ಇದು ಸ್ವಲ್ಪ ಮುದ್ದಾಗೆ ಪುಟಾಣಿಯಾಗಿ ಕಾಣಿಸುತ್ತೆ. ಜಾಸ್ತಿ ಬೀಡ್ಸ್ ಎಲ್ಲ ಬೇಡ ನಮಗೆ, ಸಿಂಗಲ್ ಬೀಡ್ಸ್ ಆದರೆ ಸಾಕು ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಈ ಡಿಸೈನ್ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಅಂಥವ್ರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ಸಾಕು ಅನ್ನೋರಿಗೆ ಈ ಡಿಸೈನ್ ಚೆನ್ನಾಗಿರುತ್ತೆ. ಈಗ ನೋಡಿ 1 2 3 4 5 6 7 ಒಟ್ಟು 7 ಡಬಲ್ ಕ್ರೋಶಾ ಮಾಡಿಕೊಂಡೆ ಆರ್ಚು. ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ದಾರ ಮೇಲ್ ಮಾಡಿಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಬೀಡ್ ಮಾತ್ರ ಲಾಕ್ ಮಾಡ್ಕೊಳ್ಬೇಕು. ಮೇಲೆಗಡೆ ಬೀಡ್ ಹಾಕೋದನ್ನ ಲಾಕ್ ಮಾಡ್ಕೊಂಡಿರಾ ಡೈರೆಕ್ಟಾಗಿ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಏನು ಕನ್ಫ್ಯೂಸ್ ಇಲ್ಲ. ಸಿಂಗಲ್ ಸ್ಟೆಪ್ ಡಿಸೈನು ಬೇಗ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈಸಿ ಗೋಯಿಂಗು, ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದು. ನನ್ನ ಇನ್ನೊಂದು ಚಾನಲ್ಲು ಟೇಸ್ಟಿ ಬೈಟ್ಸ್ ಅಂತ ಫ್ರೆಂಡ್ಸ್, ಬರೀ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ. ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ. ಬ್ಯಾಚುಲರ್ಸ್ಗೂ ಇನ್ನು ನಮ್ಗೆ ಅಡುಗೆನೇ ಬರಲ್ಲ ಅನ್ನೋರ್ಗು ಈಸಿಯಾಗಿ ಹೇಳ್ಕೊಂಡು ಕೊಡ್ತಾ ಇರ್ತೀನಿ. ಅದರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ನಾನು ಒಂದೊಂದು ಆರ್ಚ್ ಮಾಡ್ಕೊಳ್ಳೋವಾಗೂ ಒಂದೊಂದು ಚೂರು ಮಿಲಿ ಗ್ಯಾಪ್ ಅಂತಾರಲ್ವಾ, ಅಷ್ಟು ಗ್ಯಾಪಲ್ಲಿ ಸ್ವಲ್ಪನೇ ಆ ಡಬಲ್ ಕ್ರೋಶನ ಒಂದೊಂದು ಚೂರು ಮೈಲ್ ಗ್ಯಾಪ್ ಅಂತಾರಲ್ವಾ, ಅದಷ್ಟು ಜಾಸ್ತಿ ಮಾಡ್ಕೊಳ್ತಾ ಸ್ಲ್ಯಾಂಟಿಂಗ್ ಆರ್ಚ್ನ ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮ ಹಾಕೊಳ್ತು ಅಂತಂದರೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಒಂದೇ ಸಮ ಹಾಕೊಳ್ಳೋದು ಯಾವಾಗ ಅಂತಂದರೆ ಸ್ಟ್ರೈಟ್ ಆರ್ಚ್ ಅಂದರೆ ರೌಂಡ್ ಆರ್ಚ್ ಮಾಡ್ತೀವಲ್ಲ ನಾವು, ಆವಾಗ ಒಂದೇ ಸಮ ಹಾಕೊಳ್ಬೇಕಾಗತ್ತೆ. ಈ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲ ಮಾಡ್ಕೊಳ್ಳೋವಾಗ ಒಂದೇ ಸಮ ಮಾಡ್ಕೊಳ್ಬಾರ್ದು. ಒಂದೊಂದು ಆರ್ಚ್ ಇವಾಗ ಸ್ಟಾರ್ಟಿಂಗ್ ಬೀಡ್ ಹಾಕಿ ಆದಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಒಂದು ಡಬಲ್ ಕ್ರೋಶಾ ಮಾಡ್ತೀವಲ್ಲ, ಅದು ಸ್ವಲ್ಪ ಚಿಕ್ಕದಾಗಿರಬೇಕು. ನೆಕ್ಸ್ಟ್ ಹಾಕೋದು ಸೆಕೆಂಡದ್ದು ಇನ್ನೂ ಸ್ವಲ್ಪ ದೊಡ್ಡದು ಅದೇ ರೀತಿ ಮಾಡ್ಕೊಳ್ತಾ ಬಂತು ಅಂದರೆ ಇದು ಡಿಸೈನು ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಅದು ಫಾಲೋ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೌದಲ್ವಾ ಹಿಂಗೆ ಆಗುತ್ತೆ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ನಾನು 7 ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು 7 ಡಬಲ್ ಕ್ರೋಶಾ ಮಾಡ್ಕೊಡ್ತಾ ಬರ್ತಾ ಇದ್ದೀನಿ. ಒಂದೊಂದು ಚೂರು ಮೈಲ್ ಗ್ಯಾಪ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪನೇ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ 1 2 3 4 5 6 7 ಒಟ್ಟು 7 ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್. ನೀವು ಡಬಲ್ ಕ್ರೋಶಾ ಅಂದರೆ ಸಿಂಗಲ್ ಕ್ರೋಶಾ ಮಾಡಲ್ಲ ಅಂತಂದರೆ ಸಿಂಗಲ್ ಕ್ರೋಶಾನು ಮಾಡ್ಕೊಳ್ಬೋದು, ಒಂದು ಸಿಂಗಲ್ ಕ್ರೋಶಾನು ಮಾಡ್ಕೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ಸ್ಯಾರಿ ಕುಚ್ಚಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸಿಂಪಲ್ ಡಿಸೈನು ಬೇಗ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಜಾಸ್ತಿ ಗ್ರ್ಯಾಂಡ್ ಇಷ್ಟಪಡದೇ ಇರೋರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾನು ಲಾಸ್ಟಲ್ಲಿ ಎಂಡ್ ಹೇಗೆ ಮಾಡಿದ್ದೀನಿ ನೋಡಿ. ಈಗ 1 2 3 4 5 6 7 ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಇಲ್ಲಿ ಲಾಸ್ಟಲ್ಲಿ ಕುಚ್ಚಿ ಎಂಡ್ ಆಗ್ತಾ ಇಲ್ಲ ಫ್ರೆಂಡ್ಸ್, 3 ಆರ್ಚಸ್ಸೇ ಎಂಡ್ ಆಗ್ತಿದೆ. ನಿಮಗೆ ಅಥವಾ ಇನ್ನೂ ಕಡಿಮೆ 2 ಆರ್ಚಸ್ ಮಾತ್ರ ಎಂಡ್ ಆಯಿತು, ಅಥವಾ ನಿಮಗೆ ಇನ್ನು ಸ್ವಲ್ಪ ಒಂದೇ ಆರ್ಚ್ ಬಂದು ಇನ್ನೊಂದು ಕುಚ್ಚು ಬರುತ್ತೆ ಅಂತಂದ್ರು, ಅಥವಾ ಅದು ನೋಡಿಕೊಂಡು ನೀವು ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು 2 ಸಲ ಸಿಂಗಲ್ ಕ್ರೋಶಾ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕೊಂಡು ನೀಡಲ್ಲಿ ಅಲ್ಲೇ ಇಟ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ದಾರಾನ ಮೇಲಕ್ಕೆ ಎಳ್ಕೊಳ್ಬೇಕಾಗತ್ತೆ. ಅದನ್ನು ಟೈಟ್ ಮಾಡ್ಕೊಳ್ಬೇಕು, ಅದು ಸೆಕ್ಯೂರ್ ಆಗಿರುತ್ತೆ. ಅದನ್ನು ಗಮ್ ಪೇಸ್ಟ್ ಹಿಂದೆಗಡೆ ಮಾಡ್ತು ಅಂತಂದರೆ ನಿಮಗೆ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ನಾನು 5 ಚೈನ್ ಏನು ಹಾಕಿದ್ದೀನಿ ಅಲ್ಲಿಗೆ ಕುಚ್ಚು ಹಾಕೊಳ್ತಾ ಬರಬೇಕಾಗುತ್ತೆ. ಒಂದೇ ಸಮ ಬಂದಿದೆ ನೋಡಿ, ನಾನು ಎಣ್ಸ್ಕೊಳ್ತಾ ಮಾಡಿರೋದ್ರಿಂದ ಎಲ್ಲ ಅರ್ಚಸ್ಸೂ ಒಂದೇ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳಿದ್ದು ನಾನು ಒಂದೇ ಸಮ ಎಣ್ಸ್ಕೊಳ್ತಾ ಹಾಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀರ ಅದೇ ರೀತಿ ಫುಲ್ ಸ್ಯಾರಿ ಹಾಕೊಳ್ತು ಅಂದರೆ ಒಂದೇ ಸಮ ಡಿಸೈನು ಬರುತ್ತೆ ನಿಮಗೆ.
ಈಗ ಕುಚ್ಚಿಗೆ ನಾನು ಸ್ಯಾರಿ ಕಲರು ಒಂದೊಂದು, ಯಾಕೆಂದರೆ ಆರ್ಚಸ್ ಹಾಕಿದ್ದೀವಲ್ಲ ಅದೇ ಜಾಸ್ತಿ ಕಾಣಿಸುತ್ತೆ, ಅದಕ್ಕೋಸ್ಕರ ಒಂದೊಂದು ಕುಚ್ಚು ಯೂಸ್ ಮಾಡ್ಕೊಂಡಿದ್ದೀನಿ. ಸೆರಗ್ ಕಲರ್ ಏನು ಬಾರ್ಡ್ರ್ ಕಲರ್ ಏನಿರುತ್ತೆ ಅದನ್ನು ಎರಡೆರಡು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಮುದ್ದಾಗಿ ಕಾಣುತ್ತೆ, ನಿಮಗೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಿನಿಶಿಂಗ್ ಅನ್ನೋದು. ನೀವು ಬೇಕಾದರೆ ಇದು ಸ್ಯಾರಿ ಕಲರ್ ಬೇಡ ನಮ್ಗೆ ಆರ್ಚಸ್ಸೇ ಜಾಸ್ತಿ ಕಲರ್ ಅದೇ ಕಾಣಿಸ್ಬಿಡುತ್ತೆ ಅಂತಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಬೇಕಾದರೆ ಈ ಬಾರ್ಡ್ರ್ ಕಲರ್ ಏನಿರುತ್ತೆ ಅದನ್ನೇ ಫುಲ್ ಕಂಪ್ಲೀಟ್ ಸ್ಯಾರಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ದಪ್ಪ ಬೇಕಾದ್ರೂ ತೊಗೊಳ್ಬೋದು, ಇನ್ನೂ ಸ್ವಲ್ಪ ಸಣ್ಣ ಬೇಕಾದರೂ ತೊಗೊಳ್ಬೋದಾಗುತ್ತೆ. ಇನ್ನೂ ಸ್ವಲ್ಪ ಸಣ್ಣ ತೊಗೊಳ್ತು ಅಂದರೆ ನಾವು 5 ಚೈನ್ ಹಾಕಿರೋ ಕಡೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಕಾಣುತ್ತೆ. ನಾನು ಅದಕ್ಕೋಸ್ಕರ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.